ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದಿಷ್ಟು ಟಿಪ್ಸ್ ಅನ್ನು ಕೊಡ್ತೀನಿ. 5,000 ಇಂದ 1 ಲ್ಯಾಕ್ ತನಕ ಇನ್ಕಮ್ ಬರಬೇಕು ಅಂತಂದ್ರೆ ಬೇಸಿಕ್ ಆಗಿ ಯಾವ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು, ಎಷ್ಟು ನಿಮ್ಮ ಟೀಮಲ್ಲಿ ಲಾಯಲ್ಟಿ ಕಸ್ಟಮರ್ ಇರಬೇಕು, ಎಷ್ಟು ಜನ ಆಕ್ಟಿವ್ ಆಗಿ ವರ್ಕ್ ಮಾಡೋರನ್ನ ರೆಡಿ ಮಾಡಬೇಕು, ಪ್ರತಿಯೊಂದನ್ನ ನಾನು ನಿಮಗೆ ಟೇಬಲ್ ಹಾಕಿ ತೋರಿಸ್ತೀನಿ. ಇದನ್ನೇ ನೀವು 100% ಫಾಲೋ ಮಾಡಿದ್ರೆ, ಡುಪ್ಲಿಕೇಶನ್ ಮಾಡಿಸಿದ್ರೆ ಡೆಫಿನೆಟ್ಲಿ ನಿಮಗೆ ಈಸಿಯಾಗಿ ನಿಮ್ಮ ಕೆಲಸದ ಜೊತೆಗೇನೆ 2 to 3 ಅವರ್ಸ್ ಟೈಮ್ ಕೊಟ್ಟು ಖಂಡಿತ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಹಾಗೇನೆ ಈ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕಂತಂದ್ರೆ ಆಕ್ಟಿವ್ ಆಗಿ ನಿಮ್ಮ ಮೆಂಟರ್ ಹೇಳಿದ್ದನ್ನ, ಆಕ್ಟಿವ್ ಮೆಂಟರ್ ಸಿಸ್ಟಮ್ ಅಲ್ಲಿ ಇರುವಂತಹ ಮೆಂಟರ್ ಹೇಳಿದ್ದನ್ನ 100% ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಎಸ್, ನಾನು ನಿಮ್ಗೆ ಇವತ್ತು ಇನ್ಕಮ್ ಕ್ಯಾಲ್ಕುಲೇಷನ್ ಸಿಂಪಲ್ ಮೆಥಡ್, ನಿಮ್ಗೊಂದು ಸಿಂಪಲ್ ಮೆಥಡ್ ತೋರಿಸ್ತೀನಿ. ಕಂಪ್ಲೀಟ್ ಇನ್ಕಮ್ ಪ್ಲಾನ್ ನ ಡಿಟೇಲ್ ಆಗಿ ನಿಮಗೆ ಕ್ಯಾಲ್ಕುಲೇಷನ್ ಬೇಕಾದ್ರೆ ನನ್ನ ಇನ್ಕಮ್ ಪ್ಲಾನ್ ವಿಡಿಯೋ ನೋಡಿ. ಇದರಲ್ಲಿ ನಾನು ನಿಮಗೆ ಬೇಸಿಕ್ ಆಗಿ ನಿಮಗೆ 5,000 ಇಂದ 1 ಲ್ಯಾಕ್ ತನಕ ಇನ್ಕಮ್ ಬರಬೇಕಾದ್ರೆ ಎಷ್ಟು ಲಾಯಲ್ ಕಸ್ಟಮರ್ ಇರ್ಬೇಕಂತ ನಾನು ನಿಮಗೆ ಸ್ಲ್ಯಾಬ್ ಅಲ್ಲಿ ತೋರಿಸ್ತೀನಿ. ಓಕೆ, ಇನ್ಕಮ್ ಒಂದು ಕಾಲಮ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ ಟೀಮ್ ಅಲ್ಲಿ ನಂಬರ್ ಆಫ್ ಲಾಯಲ್ಟಿ ಕಸ್ಟಮರ್ ಆರ್ ಲಾಯಲ್ಟಿ ಯೂಸರ್ಸ್. ನೆಕ್ಸ್ಟ್ ಕಾಲಮ್ ಅಲ್ಲಿ ನಂಬರ್ ಆಫ್ ಆಕ್ಟಿವ್ ಅಡ್ವೈಸರ್, ಅಂದ್ರೆ ನಿಮ್ಮ ಟೀಮ್ ಅಲ್ಲಿ ಎಷ್ಟು ಜನ ಆಕ್ಟಿವ್ ಆಗಿ ವರ್ಕ್ ಮಾಡಬೇಕು, ನಿಮ್ಗೆ ಇನ್ಕಮ್ ಬರಬೇಕು, ಕನ್ಸಿಸ್ಟೆನ್ಸ್ ಇನ್ಕಮ್ ಬರಬೇಕು ಅಂದ್ರೆ. ಸಾನಂತರ ಟೈಟಲ್ ಯಾವ್ದು ಆಗ್ಬೇಕಂತ ಲಾಸ್ಟಿಗೆ ತೋರಿಸ್ತೀನಿ. ಇವಾಗ ನಿಮಗೆ 1,000 rupees 500 ಇಂದ ಜಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 500 ಇಂದ 1,000 ಬರಬೇಕು ಅಂತಂದ್ರೆ, ಹಾಗೇನೆ ನೆಕ್ಸ್ಟ್ ಗೆ 5,000 ಇನ್ಕಮ್ ಬರಬೇಕು ಅಂತಂದ್ರೆ, ನೆಕ್ಸ್ಟ್ ನಿಮಗೆ 20,000 ಇನ್ಕಮ್ ಬೇಕು ಅಂದ್ರೆ, ಹಾಗೇನೆ 50,000 ಇನ್ಕಮ್ ಬೇಕು ಅಂದ್ರೆ, ಜೊತೆಗೆ 1 ಲ್ಯಾಕ್, ಇದಕ್ಕಿಂತ ಜಾಸ್ತಿ ಬೇಕಾದ್ರೆ ನಿಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ಅರ್ನಿಂಗ್ಸ್ ಮಾಡಬಹುದು. ಸೊ ಇವಾಗ ಫಸ್ಟ್ ನಾವು ಅಪ್ ಟು 1 ಲ್ಯಾಕ್ ತನಕ ಇನ್ಕಮ್ ಬರಬೇಕಾದ್ರೆ ಎಷ್ಟು ಲಾಯಲ್ಟಿ ಕಸ್ಟಮರ್ ಬೇಕು. ಸೊ ಖಂಡಿತ ಇದರಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ, ಜನರಿಗೆ ಅವಶ್ಯಕತೆ ಇರುವಂತ ಪ್ರಾಡಕ್ಟ್ಸ್ ಇದೆ, ಜನರು ಹೊರಗಡೆ ಶಾಪ್ ಇಂದಾನು ಖರೀದಿ ಮಾಡ್ತಾರೆ. ನೀವು ಲಾಯಲ್ಟಿ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಲಾಯಲ್ಟಿ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಮೋಷನ್ ಮಾಡಿದಾಗ ಜನರಿಗೆ ಲಾಯಲ್ಟಿ ಬೆನಿಫಿಟ್ ಅರ್ಥ ಆಗುತ್ತೆ. ಕರೆಕ್ಟ್ ಆಗಿ ನಿಮ್ಮ ಟೀಮ್ ಅಲ್ಲಿ ಲಾಯಲ್ಟಿ ಬಿಲ್ಡಿಂಗ್ ಮಾಡೋ ತರ ನೀವು ಫೋಕಸ್ ಮಾಡಿದ್ರೆ, ಫಾಲೋ ಅಪ್ ಮಾಡಿದ್ರೆ, ಕರೆಕ್ಟ್ ಆಗಿ ಪ್ರಾಡಕ್ಟ್ ನ ಇನ್ಫಾರ್ಮೇಶನ್ ಕೊಟ್ರೆ ಡೆಫಿನೆಟ್ಲಿ ಅವ್ರು ಲಾಯಲ್ಟಿ ಮಾಡ್ತಾರೆ. ನೀವು ಯಾವ ರೀತಿ ಆಕ್ಟಿವ್ ಆಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಬಹುದು. ನಂಬರ್ ಆಫ್ ಲಾಯಲ್ಟಿ ಕಸ್ಟಮರ್ ಒಂದು 500 ಇಂದ 1,000 ಬರ್ಬೇಕಂತಂದ್ರೆ ನಿಮ್ಮ ಟೋಟಲ್ 4 ರಿಂದ 5, 4 to 5 ಲಾಯಲ್ಟಿ ಕಸ್ಟಮರ್ ಅಂದ್ರೆ ಎವ್ರಿ ಮಂತ್ ಅವರು ಲಾಯಲ್ ಆಗಿ ಬೈ ಮಾಡೋರು. ಅಪ್ರಾಕ್ಸಿಮೇಟ್ಲಿ 2 to 5,000 ತನಕ ಅಪ್ರಾಕ್ಸಿಮೇಟ್ಲಿ ಲಾಯಲ್ಟಿ ಮಾಡೋರು ಇದ್ರೆ ನಿಮ್ಗೆ 500,000 ತನಕ ಬರ್ಬೇಕಾದ್ರೆ 4 to 5 ಲಾಯಲ್ಟಿ ಕಸ್ಟಮರ್ ಇರಲಿ. ಅದರಲ್ಲಿ ನಿಮಗೆ ಮುಂದೆ ಅದು ಕನ್ಸಿಸ್ಟೆನ್ಸಿ ಆಗಿ ನೀವು ಅದನ್ನ ಇನ್ಕಮ್ ಕ್ಯಾರಿ ಮಾಡ್ಬೇಕಂದ್ರೆ ಮಿನಿಮಮ್ ಆದ್ರೂ ಒಬ್ಬನನ್ನಾದ್ರೂ ಆಕ್ಟಿವ್ ಮಾಡಿಸಿ ಅದರಲ್ಲಿ. ನೆಕ್ಸ್ಟ್ 5,000 ನಿಮಗೆ ಕನ್ಸಿಸ್ಟೆನ್ಸಿ ಇನ್ಕಮ್ ಬರಬೇಕಾದ್ರೆ 20 to 25 ಲಾಯಲ್ಟಿ ಕಸ್ಟಮರ್ಸ್ ಎವ್ರಿ ಮಂತ್ ನಿಮ್ಮ ಟೀಮ್ ಅಲ್ಲಿ 20 ರಿಂದ 25 ಲಾಯಲ್ ಕಸ್ಟಮರ್ ನೀವು ಕ್ರಿಯೇಟ್ ಮಾಡಿದ್ರೆ ಎವ್ರಿ ಮಂತ್ ನಿಮಗೊಂದು 5,000 ಅಬೋ ಇನ್ಕಮ್ ಅನ್ನ ಕನ್ಸಿಸ್ಟೆನ್ಸಿ ಆಗಿ ಅರ್ನ್ ಮಾಡಬಹುದು. ಅದರಲ್ಲಿ ನೀವು 1 ರಿಂದ 3 ವ್ಯಕ್ತಿಗಳನ್ನ ಆಕ್ಟಿವ್ ಮಾಡಿಸಿದ್ರೆ, ಅಂದ್ರೆ ಬಿಸ್ನೆಸ್ ಗೆ ಆಕ್ಟಿವ್ ಮಾಡಿಸಿದ್ರೆ, ಕರೆಕ್ಟ್ ಆಗಿ ಅವ್ರಿಗೆ ಮೆಂಟರ್ಶಿಪ್ ಕೊಟ್ಟು ಸ್ಕಿಲ್ಸ್ ಗಳನ್ನ ಹೇಳಿಕೊಟ್ರೆ, ಡಿಜಿಟಲ್ ಸ್ಕಿಲ್ಸ್ ಗಳಲ್ಲಿ ಅವರಿಗೆ ಲೀಡ್ಸ್ ಜನರೇಷನ್ ಮಾಡೋದು ಹೇಗೆ, ಕಂಟೆಂಟ್ ಮಾಡೋದು ಹೇಗೆ, ವಿಡಿಯೋ ಪ್ರಮೋಷನ್ ಮಾಡೋದು ಹೇಗೆ, ಪ್ರತಿಯೊಂದು ಐಡಿಯಾ ಕೊಟ್ರೆ ಡೆಫಿನೆಟ್ಲಿ ಅವರು ರೆಡಿ ಆಗ್ತಾರೆ. ನೆಕ್ಸ್ಟ್ ನಿಮ್ಗೆ ಕನ್ಸಿಸ್ಟೆನ್ಸಿ ಆಗಿ ಒಂದು 20,000 ಇನ್ಕಮ್ ಬರಬೇಕು ಅಂತಂದ್ರೆ 60 ಇಂದ ನಿಮಗೆ ಅಪ್ರಾಕ್ಸಿಮೇಟ್ಲಿ 70 ಲಾಯಲ್ಟಿ ಕಸ್ಟಮರ್. ಇದಕ್ಕೆ ಬೇಕಾದ್ರೆ ಟೈಮ್ ಶೆಡ್ಯೂಲ್ ಮಾಡಿ, 6 ಮಂತ್ ಗೋಲ್ ಸೆಟ್ ಮಾಡಿ, ನಂಬರ್ ಆಫ್ ಪೀಪಲ್ಸ್ ಅಪಾರ್ಚುನಿಟಿ ಕೊಡಿ. ಅವಾಗ ನಿಮಗೆ ಲಾಯಲ್ಟಿ ಕಸ್ಟಮರ್ ನ ಕ್ರಿಯೇಟ್ ಮಾಡಬಹುದು. ನನ್ನ ಲಾಯಲ್ಟಿ ವಿಡಿಯೋವನ್ನ ದಯವಿಟ್ಟು ವಾಚ್ ಮಾಡಿ, ಹಾಗೆ ಲಾಯಲ್ಟಿ ವಿಡಿಯೋವನ್ನ ಪ್ರಮೋಷನ್ ಮಾಡಿ. ನೀವು ಫಸ್ಟ್ ಲಾಯಲ್ಟಿ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. 20,000 ಇನ್ಕಮ್ ಬೇಕು ಅಂತಂದ್ರೆ ಕನ್ಸಿಸ್ಟೆನ್ಸಿ ಆಗಿ 60 to 70 ಲಾಯಲ್ ಕಸ್ಟಮರ್. ಅದರಲ್ಲಿ ನೀವೊಂದು ಮಿನಿಮಮ್ 10 to 12 ಮೆಂಬರ್ಸ್ ಅನ್ನ ಆಕ್ಟಿವ್ ಆಗಿ ವರ್ಕ್ ಮಾಡೋರು ರೆಡಿ ಮಾಡಿಸಿದ್ರೆ, ಆಕ್ಟಿವ್ ನಂಬರ್ ಆಫ್ ಆಕ್ಟಿವ್ ಅಡ್ವೈಸರ್ಸ್
ಜಸ್ಟ್ ನಿಮಗೆ 1000ಗೆ 4 to 5 ಲಾಯಲ್ಟಿ ಕಸ್ಟಮರ್ ಇದ್ರೆ ಸಾಕು. ಅದ್ರಲ್ಲಿ ಮಿನಿಮಮ್ ಒಬ್ಬರನ್ನ ಆಕ್ಟಿವ್ ಮಾಡಿಸಿ. 20 to 25 ಲಾಯಲ್ಟಿ ಕಸ್ಟಮರ್ಸ್ ಇತ್ತು ಅಂತಂದ್ರೆ 5000 ನೀವು ಎವ್ರಿ ಮಂತ್ ಕನ್ಸಿಸ್ಟೆನ್ಸಿ ಇನ್ಕಮ್ ಅನ್ನ ಪಡ್ಕೊಳ್ಬಹುದು. 1 to 3 ಮೆಂಬರ್ಸ್ ಅನ್ನ ಆಕ್ಟಿವ್ ಮಾಡಿಸಿ. ಹಾಗೇನೆ 20,000 ಇನ್ಕಮ್ ಕನ್ಸಿಸ್ಟೆನ್ಸಿ ಬೇಕು ಅಂದ್ರೆ ನಿಮ್ಮ ಟೋಟಲ್ ಟೀಮ್ ಅಲ್ಲಿ 60 to 70 ಲಾಯಲ್ಟಿ ಕಸ್ಟಮರ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲೊಂದು 10 to 12 ಮೆಂಬರ್ಸ್ ಅನ್ನ ಆಕ್ಟಿವ್ ಮಾಡಿಸಿ. ಓಕೆ, ನೆಕ್ಸ್ಟ್ ಗೆ ನಿಮಗೆ 50,000 ಇನ್ಕಮ್ ಬೇಕು ಅಂದ್ರೆ 120 ಇಂದ ಅಪ್ರಾಕ್ಸಿಮೇಟ್ಲಿ 130 ಲಾಯಲ್ಟಿ ಕಸ್ಟಮರ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಕ್ರಿಯೇಟ್ ಮಾಡ್ಕೊಳ್ಳಿ. ಸೇಮ್ ಇದ್ರಲ್ಲಿ ಕೂಡ ಒಂದು 10 to 12 ಮೆಂಬರ್ಸ್ ಅನ್ನ ಆಕ್ಟಿವ್ ಮಾಡಿಸಿ. ನಿಮಗೆ 20,000 ಗೆ ಇಷ್ಟು 10 to 12 ಇದ್ರು ನಡೆಯುತ್ತೆ, ನೋ ಪ್ರಾಬ್ಲಮ್. ಜಾಸ್ತಿ ಆಕ್ಟಿವ್ ಮೆಂಬರ್ಸ್ ಇದ್ರು ನೋ ಪ್ರಾಬ್ಲಮ್. 5 to 8 ಮೆಂಬರ್ಸ್ ಅನ್ನ ರೆಡಿ ಮಾಡಿಸ್ಬೋದು. 20ಗೆ ಜಾಸ್ತಿ ಇದ್ದಷ್ಟು ಒಳ್ಳೇದು. ಆಕ್ಟಿವ್ ಲೀಡರ್ಸ್ ಜಾಸ್ತಿ ಕ್ರಿಯೇಟ್ ಮಾಡಿದಷ್ಟು ಬೆಟರ್. ಹಾಗೇನೆ ನಿಮಗೆ 1 lakh ಪ್ಲಸ್ ಇನ್ಕಮ್ ಕನ್ಸಿಸ್ಟೆನ್ಸಿ ಬೇಕು ಅಂದ್ರೆ 300 ಪ್ಲಸ್ ಲಾಯಲ್ಟಿ ಕಸ್ಟಮರ್. ನೀವು 1 ವರ್ಷ ಟಾಸ್ಕ್ ಇಟ್ಕೊಂಡ್ರೆ, 1 ವರ್ಷ ಗೋಲ್ ಸೆಟ್ ಮಾಡಿದ್ರೆ ವಿದಿನ್ 6 to 8 ಮಂತ್ಸ್ ಅಲ್ಲಿ ಇದನ್ನ ರೀಚ್ ಆಗ್ಬೋದು. ಯಾಕಂದ್ರೆ ಜನರಿಗೆ ಅವಶ್ಯಕತೆ ಇರುವಂತ ಪ್ರಾಡಕ್ಟ್ಸ್ ಇರೋದು ಇದರಲ್ಲಿ. ಹಾಗಾಗಿ ನೀವು ಎಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ ಇನ್ಕಮ್ ಗ್ರೋತ್ ಆಗುತ್ತೆ. 15 ಇಂದ 20 ಮೆಂಬರ್ಸ್ ನಿಮ್ ಟೀಮ್ ಅಲ್ಲಿ ಆಕ್ಟಿವ್ ಅಡ್ವೈಸರ್ಸ್ ಅಂದ್ರೆ ಆಕ್ಷನ್ ಮಾಡೋರು, ಅಂದ್ರೆ ಅವ್ರು ವರ್ಕ್ ಮಾಡ್ತಾರೆ, ಲಾಯಲ್ಟಿ ಕಸ್ಟಮರ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಅವರಿಂದ ಒಂದಿಷ್ಟು ನಿಮಗೆ ರಿಕ್ರೂಟ್ಮೆಂಟ್ ಆಗುತ್ತೆ, ಜಾಯ್ನಿಂಗ್ ಸಿಗುತ್ತೆ. ಅದರಿಂದ ನೀವು ಟೀಮ್ ಅನ್ನು ಫಾಲೋ ಅಪ್ ಮಾಡಿ ಅವರಿಗೆ ಲಾಯಲ್ಟಿ ಅರ್ಥ ಮಾಡಿಸಿದ್ರೆ ಜಸ್ಟ್ 500 ಇಂದ 1000 ಬರ್ಬೇಕಾದ್ರೆ 4 to 5 ಲಾಯಲ್ಟಿ ಕಸ್ಟಮರ್ ಮಿನಿಮಮ್ ಕ್ರಿಯೇಟ್ ಮಾಡಿ ಎವ್ರಿ ಮಂತ್. ಅದ್ರಲ್ಲಿ ಒಬ್ಬರನ್ನಾದ್ರೂ ಆಕ್ಟಿವ್ ಮಾಡಿಸಿ. 5000 ಇನ್ಕಮ್ ಬರಬೇಕಾದ್ರೆ 20 ಇಂದ 25 ಮೆಂಬರ್ಸ್ ಆದ್ರೂ ನೀವು ಲಾಯಲ್ಟಿ ಕಸ್ಟಮರ್ ಅನ್ನ ಕ್ರಿಯೇಟ್ ಮಾಡಿ ಅದ್ರಲ್ಲಿ 1 ರಿಂದ 3 ಜನರನ್ನಾದ್ರೂ ರೆಡಿ ಮಾಡಿಸಿ ಮೆಂಟರ್ಶಿಪ್ ಕೊಟ್ಟು. 20 ಇಂದ 60 20,000 ಇನ್ಕಮ್ ಬರ್ಬೇಕಾದ್ರೆ 60 ಇಂದ 70 ಲಾಯಲ್ಟಿ ಕಸ್ಟಮರ್ ಕ್ರಿಯೇಟ್ ಮಾಡಿ ಅದರಲ್ಲಿ ಮಿನಿಮಮ್ 5 ರಿಂದ 8 ಮೆಂಬರ್ಸ್ ಅನ್ನ ಆಕ್ಟಿವ್ ಆಗಿ ಆಕ್ಷನ್ ಮಾಡೋ ರೆಡಿ ಮಾಡಿಸಿ. ನೆಕ್ಸ್ಟ್ 50,000 ಇನ್ಕಮ್ ಬರ್ಬೇಕಾದ್ರೆ 120 ಇಂದ 130 ಆದ್ರೂ ಮಿನಿಮಮ್ ಲಾಯಲ್ಟಿ ಕಸ್ಟಮರ್ ನ ಕ್ರಿಯೇಟ್ ಮಾಡಿಸಿ ಅದರಲ್ಲಿ 10 to 12 ಮೆಂಬರ್ಸ್ ಅನ್ನ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ರೆಡಿ ಮಾಡಿಸಿ. ನೆಕ್ಸ್ಟ್ 1 lakh ಇನ್ಕಮ್ ಬರಬೇಕಾದ್ರೆ 300 ಪ್ಲಸ್ ಮಿನಿಮಮ್ ಲಾಯಲ್ಟಿಯನ್ನ ಕ್ರಿಯೇಟ್ ಮಾಡಿಸಿ. ಹಾಗೇನ ಅದರಲ್ಲಿ 15 ಇಂದ 20 ಮೆಂಬರ್ಸ್ ಅನ್ನ ಆಕ್ಟಿವ್ ಮಾಡಿಸಿ. ನೆಕ್ಸ್ಟ್ ನಿಮ್ಮದ ಟೈಟಲ್ ಯಾವ್ದಿರ್ಬೇಕು, ನೀವು ಆ ಇನ್ಕಮ್ಗೆ ಎಲಿಜಿಬಲ್ ಆಗ್ಬೇಕಾದ್ರೆ ಟೈಟಲ್ ಕೂಡ ಮ್ಯಾಟರ್ ಆಗತ್ತೆ. ಇಲ್ಲಿ ನಿಮಗೆ ಗೋಲ್ಡ್ ಅಡ್ವೈಸರ್ ಆಗ್ಬೇಕು. ಹಾಗೇನೆ ಮಿನಿಮಮ್ 6 ಶೇರ್ ಗಿಂತ ಜಾಸ್ತಿ ನೀವು ಎಲಿಜಿಬಲ್ ಆಗ್ಬೇಕು. ಓಕೆ, ಆ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಗೋಲ್ಡ್ ಅಂದ್ರೇನು, ಸಿಲ್ವರ್ ಅಂದ್ರೇನು, ಬ್ರಾನ್ಸ್ ಅಂದ್ರೇನು. ನೆಕ್ಸ್ಟ್ 5000 ಇನ್ಕಮ್ ಬೇಕಾದ್ರೆ ನೀವು ಎವ್ರಿ ಮಂತ್ ಡೈರೆಕ್ಟರ್ ಟೈಟಲ್ ಅನ್ನ ಮೈಂಟೈನ್ ಮಾಡೋ ತರ ಫೋಕಸ್ ಮಾಡಿ, ಹಾಗೆ ಮೋರ್ PGB ಕಡೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಒಂದು 20,000 ಬೇಕು ಅಂತಂದ್ರೆ ನೀವು ಸೀನಿಯರ್ ಡೈರೆಕ್ಟರ್ ಅಥವಾ ಎಕ್ಸಿಕ್ಯೂಟಿವ್ ಟೈಟಲ್ ಅಲ್ಲಿ ಅರ್ನ್ ಮಾಡಬಹುದು. ಆದ್ರೆ ನಿಮಗೆ ಒಂದು ಮೆಂಟರ್ಶಿಪ್ ಬೋನಸ್ ಲೆಗ್ ಕ್ರಿಯೇಟ್ ಆಗ್ಬೇಕು. 20,000 ಇನ್ಕಮ್ ಬೇಕಾದ್ರೆ ಸೀನಿಯರ್ ಡೈರೆಕ್ಟರ್ ಅಥವಾ ಎಕ್ಸಿಕ್ಯೂಟಿವ್ ಅಲ್ಲಿ ಮಾಡಬಹುದು. ಒಂದು ಮೆಂಟರ್ಶಿಪ್ ಲೆಗ್ ಆದ್ರೂ ಕ್ರಿಯೇಟ್ ಮಾಡ್ಲಿಕ್ಕೆ ಟಾಸ್ಕ್ ಇಟ್ಕೊಳ್ಬೇಕು. 50,000 ಅಗೇನ್ ನೀವು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಥವಾ SCD ಹಾಗೇನೆ 2 ಮೆಂಟರ್ಶಿಪ್ ಬೋನಸ್ ಲೆಗ್ ಆದ್ರೂ ಕ್ರಿಯೇಟ್ ಮಾಡಿರ್ಬೇಕು. ಓಕೆ, ಇನ್ಕಮ್ ಪ್ಲಾನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಹಾಗೇನೆ 1 lakh ಇನ್ಕಮ್ SCD ಅಲ್ಲಿ ಅರ್ನ್ ಮಾಡಬಹುದು. ನಾನಿಲ್ಲಿ ಪ್ಲಾಟಿನಮ್ ಕೊಡ್ತೀನಿ. ಪ್ಲಾಟಿನಮ್ ಅಥವಾ RD ರೆಡ್ ಡೈಮಂಡ್ ಟೈಟಲ್ ಮಿನಿಮಮ್ ಆದ್ರೂ 4 ಮೆಂಟರ್ಶಿಪ್ ಲೆಗ್ ಅನ್ನಾದ್ರೂ ಕ್ರಿಯೇಟ್ ಮಾಡ್ಲಿಕ್ಕೆ ಟಾಸ್ಕ್ ಇಟ್ಕೊಳ್ಬೇಕು. 1500 to 1000 ಮಿನಿಮಮ್ ಅಂದ್ರೆ ಗೋಲ್ಡ್ ಅಡ್ವೈಸರ್ ಅಲ್ಲಿ ಅರ್ನ್ ಮಾಡಬಹುದು. 6 ಶೇರ್ ಅನ್ನ ಫೋಕಸ್ ಮಾಡಬೇಕು. 5000 ಅಂತಂದ್ರೆ ಡೈರೆಕ್ಟರ್ ಮಿನಿಮಮ್ ಫೋಕಸ್ ಮಾಡಬೇಕು. 20,000 ಅಂತಂದ್ರೆ ಸೀನಿಯರ್ ಡೈರೆಕ್ಟರ್ ಅವ್ರ ಎಕ್ಸಿಕ್ಯೂಟಿವ್ ವಿತ್ ಒಂದು ಮೆಂಟರ್ಶಿಪ್ ಲೆಗ್ ಆದ್ರೂ ಕ್ರಿಯೇಟ್ ಮಾಡಬೇಕು. ಡೈರೆಕ್ಟರ್ ಅಲ್ಲಿ ನೀವು ಮೋರ್ PG ಮಾಡಿದ್ರು ನೀವು ಅರ್ನ್ ಮಾಡಬಹುದು. ನೆಕ್ಸ್ಟ್ 50,000 ಅಂತಂದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟೈಟಲ್ ರೀಚ್ ಆಗಬೇಕು ಅಥವಾ SCD ಅಲ್ಲಿ ಮಾಡಬಹುದು. ಮಿನಿಮಮ್ 2 ಮೆಂಟರ್ಶಿಪ್ ಲೆಗ್ ಆದ್ರೂ ಕ್ರಿಯೇಟ್ ಮಾಡ್ಲಿಕ್ಕೆ ಟಾಸ್ಕ್ ಇಟ್ಕೊಳ್ಬೇಕು. ನೆಕ್ಸ್ಟ್ 1 lakh ಗೆ ನಿಮ್ಗೆ ಪ್ಲಾಟಿನಮ್ SCD ಅಲ್ಲಿ ಅರ್ನ್ ಮಾಡಬಹುದು. ಪ್ಲಾಟಿನಮ್ ಅಥವಾ ರೆಡ್ ಡೈಮಂಡ್ ಡೈರೆಕ್ಟರ್ ಮಿನಿಮಮ್ 4 ಮೆಂಟರ್ಶಿಪ್ ಲೆಗ್ ಅನ್ನ ಫೋಕಸ್ ಮಾಡಬಹುದು. RD ಆದ್ರೆ ಒಂದು ಮಿನಿಮಮ್ 3 ಮೆಂಟರ್ಶಿಪ್ ಲೆಗ್ ಇದ್ರು ನಡೆಯುತ್ತೆ. ಹಾಗಾಗಿ ಇದು ಬೇಸಿಕ್ ಆಗಿ ನಿಮಗೆ ಇನ್ಕಮ್ ಮೆಥಡ್ ಅನ್ನ ತೋರಿಸಿದ್ದೀನಿ. ಇದನ್ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಇದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ ಇನ್ಕಮ್ ಅನ್ನ ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಹಾಗಾಗಿ ಇದು ನಾನು ನಿಮ್ಗೆ ಬೇಸಿಕ್ ಆಗಿ ನಿಮ್ ಟೀಮ್ ಅಲ್ಲಿ ಎಷ್ಟು ಲಾಯಲ್ಟಿ ಕಸ್ಟಮರ್ ನ ಕ್ರಿಯೇಟ್ ಮಾಡ್ಬೇಕು, ಇದಕ್ಕೆ ನೀವು ಒಂದು ಗೋಲ್ ಸೆಟ್ ಮಾಡಿ, ಒಂದು ಟೈಮ್ ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡಿ, ದಿನದ 1 ರಿಂದ 2 ಗಂಟೆ ಸೀರಿಯಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಫೋಕಸ್ ಮಾಡಿ.
ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ಕಲೀರಿ, ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡಿ, ನಿಮ್ಮ ಆಕ್ಟಿವ್ ಮೆಂಟರ್ ನ ಫಾಲೋ ಮಾಡಿ. ಪ್ರತಿಯೊಬ್ರು ಕೂಡ ಇದನ್ನ ಸೀರಿಯಸ್ ಆಗಿ ತಗೊಂಡು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ನಿಮಗೆ ಎಷ್ಟು ಬೇಕಷ್ಟು ನೀವು ಅರ್ನಿಂಗ್ಸ್ ಮಾಡಬಹುದು. ಈ ವಿಡಿಯೋನ ನೀವು ನಿಮ್ಮ ಟೀಮಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.